ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ ನೋಡಿ ಈ ಥರ ಮಣಿ ತೊಗೊಂಡಿನಿ. ಚಿಕ್ಕ ಚಿಕ್ಕ ಮಣಿ ತೊಗೊಂಡಿನಿ. 6 ಎಳೆ ದಾರ ಸುತ್ಕೊಂಡಿನಿ. 10 ನಂಬರ್ ಕ್ರೋಶ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ ಗಂಟು ಹಾಕಿದ್ದೀನಿ. ಇವಾಗ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಸೀರೆ ರನ್ನಿಂಗ್ ಯೆಲ್ಲೋ ಕಲರ್ ಐತಿ, ಪಲ್ಲು ಬ್ಲೂ ಕಲರ್ ಐತಿ. ಅದಕ್ಕೆ ನಾನು ಯೆಲ್ಲೋ ಕಲರ್ ದಾರ ತಗೊಂಡಿನಿ. 2 ಲಾಕ್ ಮಾಡಿದ್ದೀನಿ. ಸೀರೆಗೆ ಮಾಡಬೇಕಂದ್ರೆ 2 ಲಾಕ್ ಮಾಡಬೇಕು ಫಸ್ಟು. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟ್ ಇಟ್ಟು ನೋಡಿ ಲಾಕ್ ಮಾಡಬೇಕು. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. ಚಿಕ್ಕ ಸೈಜಲ್ಲಿ ಮಣಿ ತೊಗೊಂಡಿನಿ. ನೀವು ಬೇಕಂದ್ರೆ ಬಿಡ್ಸ್ ಹಾಕೊಳ್ಳಿ. ಮಣಿ ಹಾಕಿದ್ದೀನಿ. ಇವಾಗ ಮಣಿ ಲಾಕ್ ಮಾಡ್ತೀನಿ. ಮಣಿ ಲಾಕ್ ಮಾಡಿ ಕರೆಕ್ಟ್ ಇಟ್ಟು ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಲಾಕ್ ಮಾಡಬೇಕು. ಇವಾಗ 5 ಚೈನ್ ಹಾಕೋತೀನಿ. 5 ಚೈನ ಒಂದು ಮಣಿ ಹಾಕಿ ಲಾಕ್ ಮಾಡಬೇಕು. ತಿರ್ಗೇನ 5 ಚೈನು ಮಣಿ ಇದೇ ರೀತಿ ಬೇಸ್ ಲೈನ್ ಹಾಕೋಬೇಕು. ಇದು ಕೂಡ 5 ಚೈನ್ ಹಾಕಿದ್ದೀನಿ. ಕರೆಕ್ಟಾಗಿ ಇಟ್ಟು ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ. ಇದು ಆರ್ಚಿಗೆ ಸ್ವಲ್ಪ ಒಳಗೆ ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. ಬೇಸ್ ಲೈನ್ ಸಿಂಪಲ್ ಐತಿ. 5 ಚೈನ್ ಹಾಕಿ ಒಂದು ಮಣಿ ಹಾಕಿ ಲಾಕ್ ಮಾಡಬೇಕು. ತಿರ್ಗೇನ 5 ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಆಮೇಲೆ ತಿರ್ಗೇನ ಮಣಿ ಹಾಕಬೇಕು. ಮಣಿ ಕೂಡ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಕರೆಕ್ಟ್ ಇಟ್ಟು ಲಾಕ್ ಮಾಡ್ತೀನಿ. ಸಿಂಪಲ್ ಆಗೈತಿ ಡಿಸೈನು. ಸ್ವಲ್ಪ 5 ಚೈನ್ ಹಾಕಿದ್ದೇವಲ್ಲ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಸ್ವಲ್ಪ ಲೂಸಿಗೆ ಇರಬೇಕು ಆರ್ಚ್ ಮಾಡೋಕೆ. ತಿರ್ಗೇನ 5 ಚೈನ್ ಹಾಕೋತೀನಿ. ಇದು 5 ಚೈನ್ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತೀನಿ. ಇದು ಕುಚ್ಚು ಬರುತ್ತಲ್ಲ ಇದು ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಬೇಕು. ಆರ್ಚಿಗೆ ನಾವು ಸ್ವಲ್ಪ ಲೂಸಾಗಿ ಲಾಕ್ ಮಾಡಬೇಕು ಸ್ವಲ್ಪ ಒಳಗಡೆ. ಇವಾಗ ನೋಡಿ ಮಣಿ ಹಾಕ್ತಾ ಇದ್ದೀನಿ. ಮಣಿ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ. ಒಂದು 5 ಚೈನ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಬೇಕು. ಒಂದು 5 ಚೈನ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ. ಇನ್ನು ಒಂದು ಮಣಿ ಹಾಕೋತೀನಿ. ಬೇಸ್ ಲೈನ್ ಇದೇ ರೀತಿ ಇರುತ್ತೆ. ನೀವು ಮಣಿ ದಾರ ಒಳಗೆ ಹಾಕಿ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡಿದ್ರೆ ನಡೀತಾವ. ಇಲ್ಲ ನಾವು ಫಸ್ಟ್ ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಿದ್ರೆ ನಡೀತಾವೆ. ನೋಡಿ ಬೇಸ್ ಲೈನ್ ಇದೇ ರೀತಿ ಇರುತ್ತೆ. ಇದೇ ರೀತಿ ಹಾಕೊಳ್ಳಿ. ಇನ್ನು 5 ಚೈನ್ ಹಾಕಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತೀನಿ. ಬೇಸ್ ಲೈನ್ ಇದೇ ರೀತಿ ಇರುತ್ತೆ. 5 ಚೈನು ಮಣಿ 5 ಚೈನು ಮಣಿ ಸಿಂಪಲ್ ಆಗೈತಿ ಬೇಸ್ ಲೈನು. ನೋಡಿ ಬೇಸ್ ಲೈನ್ ಕಂಪ್ಲೀಟ್ ಆಗೈತಿ. ಬೇಗ ಬೇಗ ಹಾಕೋಬಹುದು. ಬೇಸ್ ಲೈನ್ ಏನಿಲ್ಲ. 5 ಚೈನು ಮಣಿ 5 ಚೈನು ಮಣಿ ಅಷ್ಟೇ. ನೀವು ಬೇಕಂದ್ರೆ ಬಿಡ್ಸ್ ಹಾಕೊಳ್ಳಿ. ಇವಾಗ ಸೆಕೆಂಡ್ ಲೇಯರ್ ಮಾಡೋಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. 5 ಚೈನ್ ಒಳಗೆ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಅಲ್ಲಿ 2 ಲಾಕ್ ಮಾಡ್ತೀನಿ.
2 ಲಾಕ್ ಮಾಡಿ ಆಮೇಲೆ ಚೈನ್ ಹಾಕೋತೀನಿ. ಇವಾಗ 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಸ್ವಲ್ಪ ಲಾಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಬೇಕಂದ್ರೆ ದಾರ ಎಳ್ಕೊಂಡು ಬರ್ತೀವಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಸೂಜಿ ಮೇಲೆ ದಾರ ತಗೊಂಡು 5 ಚೈನ್ ಹಾಕಿದ್ದೆಲ್ಲ ಸ್ವಲ್ಪ ಒಳಗೆ ಲಾಕ್ ಮಾಡಿದೆ 5 ಚೈನ್ ಹಾಕಿ ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 ಮಾಡ್ತೀನಿ. ಸಿಂಪಲ್ ಆಗೈತಿ ಡಿಸೈನ್. ಫುಲ್ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ಡಬಲ್ ಕ್ರೋಶೆ ನೀವು ಬೇಕಂದರೆ ತ್ರಿಬಲ್ ಕ್ರೋಶೆ ಹಾಕೊಳ್ಳಿ. ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರ ಎಳ್ಕೊಂಡ್ಬಂದು 2 1 2 1 ತುಂಬ ಸಿಂಪಲ್ ಐತಿ. ಬೇಗ ಬೇಗ ಹಾಕ್ಬೋದು. ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಇಲ್ಲಿ ನಾನು 15 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಮಣಿ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮಣಿ ಹಾಕಿ ಲಾಕ್ ಮಾಡಿದೆವಲ್ಲ ಅಲ್ಲೇ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದೈತೆ ಆರ್ಚ್. 15 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಆಮೇಲೆ ಮಣಿ ಹಾಕಿದ್ದೀವಲ್ಲ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀವಿ. ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ಕೋತೀನಿ. ಒಂದು ಸಲ ಸುತ್ತಕೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬರ್ತೀನಿ. 2 1 2 1 ನೀವು ಬೇಕಂದರೆ ಎಲ್ಲ ಡಬಲ್ ಕ್ರೋಶೆಗೆ ಚಿಕ್ಕ ಚಿಕ್ಕ ಮಣಿ ಹಾಕ್ಕೊಳ್ಳಿ. ನಾನು ಹಾಕ್ತಾ ಇಲ್ಲ. ಅಂದರೆ ಕಸ್ಟಮರ್ ಇದೇ ರೀತಿ ಹಾಕಿ ಹೇಳಿದಾರೆ ಅದಕ್ಕೆ ಹಾಕ್ತಾ ಇಲ್ಲ. ಕಸ್ಟಮರ್ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಹಾಕೋಬೇಕಲ್ಲ. ಅವರು ಗ್ರ್ಯಾಂಡಾಗಿ ಬೇಡ ಅಂದರು. ಸಿಂಪಲಾಗಿ ಹಾಕಿ ಹೇಳಿದರು. ಅದಕ್ಕೆ ನಾನು ಬೇಸ್ ಲೈನ್ಗೆ ಒಂದೊಂದು ಮಣಿ ಹಾಕಿದ್ದೀನಿ. ಇಲ್ಲಿ ಈ ಆರ್ಚಿಗೆ ಅಷ್ಟೇ 15 ಡಬಲ್ ಕ್ರೋಶೆ ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ. ಇದು ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ತುಂಬಾ ಸಿಂಪಲ್ ಐತಿ. ಬೇಗ ಬೇಗ ಆಗ್ಬೋದು ಈ ಡಿಸೈನ್. ಇವಾಗ ನೋಡಿ ಲಾಕ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತದೆ ಡಿಸೈನ್. ಸಿಂಪಲಾಗಿ ಚೆನ್ನಾಗೈತಿ. ಚಿಕ್ಕ ಚಿಕ್ಕ ಮಣಿ ಹಾಕಿದ್ದಲ್ಲ ಅಲ್ಲಿ ನೀವು ಬೇಕಾದ್ರೆ ದೊಡ್ಡ ಬೀಡ್ಸ್ ಹಾಕೊಳ್ಳಿ. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಲ್ಲಿ ಸೆಂಟ್ರಲ್ಲಿ ಕುಚ್ಚು ಕಟ್ತೀನಿ. ಇವಾಗ ಚೈನ್ ಹಾಕೋತೀನಿ. 5 ಚೈನ್ ಹಾಕ್ತೀನಿ. ಇದು 5 ಚೈನ್ ಹಾಕಿ ಕರೆಕ್ಟಾಗಿ ಇಟ್ಟು ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ತಗೋತೀನಿ. 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ತೀನಿ. ಎಲ್ಲ ಆರ್ಚಿಗೆ 15 ಡಬಲ್ ಕ್ರೋಶೆ ಮಾಡಬೇಕು. ಫುಲ್ ಸೀರೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಫುಲ್ ಸೀರೆ ಕಂಪ್ಲೀಟ್ ಆಗೈತಿ. ಎಲ್ಲ ಆರ್ಚ್ ನೋಡಿ ಒಂದೇ ಲೆವೆಲ್ ಬಂದೈತಿ. ಎಷ್ಟು ನೀಟಾಗಿ ಬೇಗ ಬೇಗ ಆಗ್ಬೋದು. ಸಿಂಪಲ್ ಆಗೈತಿ. ಆ ದಾರ ಕಾಣಿಸಕತ್ತಲ್ಲ ಅಲ್ಲಿ ಕುಚ್ಚಲ್ಲಿ ಹಾಕಿ ಸೇರಿ ಕಟ್ಟಬೇಕು. ಚೆನ್ನಾಗಿ ಐತಿ ಸಿಂಪಲಾಗಿ. ಈ ದಾರ ಐತಲ್ಲ ಈ ದಾರಾಗ ಕುಚ್ಚಲ್ಲಿ ಸೇರಿ ಕಟ್ಟಬೇಕು. ಅದು ಅಷ್ಟೇ ಇದು ಅಷ್ಟೇ ಕುಚ್ಚಲ್ಲಿ ಸೇರಿ ಕಟ್ಟಬೇಕು. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ನೋಡಿ.
ಇಲ್ಲಿ ನೋಡಿ ಕುಚ್ಚು ಕೂಡ ಕಟ್ಟಿದ್ದೀನಿ. 100 ಎಳೆ ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 200 ಎಳೆ ಆಗುತ್ತೆ. ಸ್ವಲ್ಪ ದಪ್ಪೆ ಕುಚ್ಚು ಬೇಕಂದ್ರು ಅದಕ್ಕೆ ದಪ್ಪೆ ಕಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಐತಿ, ಸಿಂಪಲ್ ಆಗಿ ಲುಕ್ಕು. ಬೇಕಾ ಅರ್ಜೆಂಟಾಗಿ ಇದ್ದರೆ ಇದೇ ರೀತಿ ಹಾಕ್ಕೋಬೋದು. ಕುಚ್ಚು ಅಷ್ಟು ದಪ್ಪ ಬೇಡ ಅಂದರೆ 70 ಎಳೆ 60 ಎಳೆ ದಾರ ತೊಗೊಳ್ಳಿ. ನಾನು 100 ಎಳೆ ದಾರ ತೊಗೊಂಡಿನಿ. ಬಾರ್ಡರ್ ಪಲ್ಲು ಒಂದೇ ಕಲರ್ ಐತಿ, ಬ್ಲೂ ಕಲರ್. ಫುಲ್ ರನ್ನಿಂಗ್ ಯೆಲ್ಲೋ ಕಲರ್ ಐತಿ. ನೋಡಿ ಡಿಸೈನ್ ಫೈನಲ್ ಲುಕ್ಕು ಈ ರೀತಿ ಐತಿ. ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬೀಡ್ಸ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಚಿಕ್ಕ ಚಿಕ್ಕ ಮಣಿ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.